ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ನಾಯಕನಹಟ್ಟಿ ಗ್ರಾಮದಲ್ಲಿ ಬೃಹತ್ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ. ಸಾವಿರಾರು ಧಾರ್ಮಿಕರು ಆಗಮಿಸುವ ನಿರೀಕ್ಷೆ. ಹೌದು, ಚಳ್ಳಕೆರೆ ನಗರದ ನಾಯಕನಹಟ್ಟಿ ಜನವರಿ 17ರಂದು ಹಿಂದೂ ಸಮಾಜದ ಒಗ್ಗೂಡಿಸುವ ಮೂಲಕ ಸಮಾಜ ನಿರ್ಮಿಸಲು ಒಂದು ಅವಕಾಶ ಎಂದು ನಿಕಟಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿ ಮಾಧ್ಯಮದೊಟ್ಟಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇದೇ 17/1/2027 ಮಧ್ಯಾಹ್ನ 2 ಗಂಟೆಗೆ ನಮ್ಮ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಸ್ವಾಮೀಜಿಗಳು, ವಿವಿಧ ಗಣ್ಯರು, ವಿವಿಧ ಸಂಘ ಸಂಸ್ಥೆಗಳು ಮತ್ತು RSS ಸಹಸಂಚಾಲಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರ್ತಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಮಧ್ಯಾಹ್ನ 2 ಗಂಟೆಗೆ ಹಟ್ಟಿ ಮಲ್ಲಪ್ಪ ನಾಯಕ ಸರ್ಕಲ್ನಿಂದ ಆರಂಭಗೊಂಡು ಶೋಭಾಯಾತ್ರೆ ಮುಖಾಂತರ ವಿವಿಧ ಕಲಾತಂಡಗಳ ಪ್ರಾಕಾರದೊಂದಿಗೆ ಆರಂಭವಾಗಿ 3 ಗಂಟೆಗೆ STR ಕಾಲೇಜ್ ಆವರಣಕ್ಕೆ ಈ ಒಂದು ಶೋಭಾಯಾತ್ರೆ ತಲುಪುತ್ತೆ. ತದನಂತರ ವೇದಿಕೆ ಕಾರ್ಯಕ್ರಮವಿರುತ್ತೆ. ವೇದಿಕೆ ಕಾರ್ಯಕ್ರಮದಲ್ಲಿ ಈ ನಾಡಿನ ವಿವಿಧ ಸ್ವಾಮೀಜಿಗಳು, ಆಮೇಲೆ ಹಿಂದೂ ಪರ ಸಂಘಟನೆಗಳ ಮುಖ್ಯಸ್ಥರು ಹಾಗೂ ಹಿಂದೂ ಧರ್ಮದ ಪರವಾಗಿ ಮಾತಾಡುವಂಥ ನಮ್ಮ RSS ಸಹಸಂಚಾಲಕರು ಕೂಡ ಇರ್ತಾರೆ. ಒಂದು ಅದ್ಭುತವಾದ ಧರ್ಮವನ್ನು ಜಾಗೃತಗೊಳಿಸುವ ನಿಟ್ಟಲ್ಲಿ ಅದ್ಭುತವಾದ ಸಂದೇಶವನ್ನು ತಮಗೆ ನೀಡಲಿದ್ದಾರೆ. ಹಾಗಾಗಿ ನಾಯಕನಹಟ್ಟಿ ಮತ್ತು ತಳುಕು ಹೋಬಳಿಯ ಎಲ್ಲ ನನ್ನ ಬಂಧುಗಳು ಕುಟುಂಬ ಸಮೇತರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ, ಏಕೆಂದರೆ ಇವತ್ತು ಅನಿವಾರ್ಯವಾಗಿ ನಾವು ಹಿಂದೂ ಸಮಾಜವನ್ನು, ಹಿಂದೂ ಧರ್ಮವನ್ನು ಉಳಿಸೋ ಒಂದು ಕಾಯಕಲ್ಪವನ್ನು ಮಾಡಬೇಕಾಗಿದೆ. ಒಂದು ಸಂಕಲ್ಪವನ್ನು, ಒಂದು ದೀಕ್ಷೆಯನ್ನು ನಾವೆಲ್ಲ ತಗೋಬೇಕಾಗಿದೆ. ಏಕೆಂದರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಏಳು ಮೇಲೇಳು ಸಾಧುವೆ ಆಡು ತ್ಯಾಗಿಯ ಹಾಡನು ಆಡಿನಿಂದೆಚ್ಚರಿಸು ಈ ನಮ್ಮ ತಾಯಿ ನಾಡನು ಅಂತ ಅವತ್ತೇ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಅದು ನಿಜಕ್ಕೂ ಕೂಡ ದಿವ್ಯವಾಣಿ. ಅದರ ಜೊತೆಯಲ್ಲಿ ನಾವು ಅವರ ಅನುಸಾರವಾಗಿ ಈ ಒಂದು ಹಿಂದೂ ಧರ್ಮವನ್ನು ಇವತ್ತಿನ ದಿನದಲ್ಲಿ ಅನಿವಾರ್ಯವಾಗಿ ಮತ್ತು ಅಗತ್ಯವಾಗಿ ನಾವು ಉಳಿಸಲೇಬೇಕಾಗಿದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಮುಂಜಾಗ್ರತಾ ಕ್ರಮವನ್ನು ತಗೋಬೇಕಾಗಿದೆ. ಹಾಗಾಗಿ ದಯಮಾಡಿ ತಾವೆಲ್ಲರೂ ಕೂಡ ನಾಳೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹಾಜರಾಗಿ ತಮ್ಮ ಹಾಜರಾತಿಯನ್ನು ಸಾಕ್ಷೀಕರಿಸುವುದರೊಂದಿಗೆ ನಮ್ಮ ಹಿಂದೂ ಧರ್ಮ